ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಚರಣ್. ಸೊ ಇವತ್ತೊಂದು ಪರ್ಫೆಕ್ಟ್ ಟಾಪಿಕ್ ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ತೊಗೊಂಬಂದಿದ್ದೀನಿ. ಸೊ ಯಾರ್ಯಾರು ಇಲ್ಲಿವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಸೊ ಯಾರು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಷನ್ ಫ್ಯೂಚರಲ್ಲಿ. ಸೊ ಮತ್ತೆ ನಿಮಗೊಂದು ನಾನು ಪ್ರಾಮಿಸ್ ಮಾಡೋದೇನೆಂದರೆ, ನಾನು ಇಲ್ಲಿ ಯಾವುದೇ ರೀತಿ ಕಂಪ್ನಿನ ಪ್ರಮೋಟ್ ಮಾಡ್ತಿಲ್ಲ, ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿರೋದ್ರಿಂದ ಫೀಲ್ ಫ್ರೀ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ದಟ್ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಒಂದು ಪರ್ಫೆಕ್ಟ್ ಟಾಪಿಕ್ ಏನಂದರೆ, ನಮಗೆಲ್ಲ ಗೊತ್ತಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಎ ಟೀಮ್ ಬಿಸ್ನೆಸ್ ಅಂತ. ನಾವೊಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ. ಸೊ ಪ್ರತಿಯೊಬ್ಬ ನೆಟ್ವರ್ಕರು ಟೀಮ್ ಮಾಡೋದಕ್ಕೆ ಅಪಹರಿಸ್ತಾ ಇರ್ತಾರೆ. ಸೊ ಇವತ್ತು ಟೀಮ್ ಹೇಗೆ ಮಾಡೋದು, ರೈಟ್ ಟೀಮ್ ಯಾವ ರೀತಿ ಡೆವಲಪ್ ಮಾಡೋದು ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ನಮಗೆ ಗೊತ್ತಿರೋಂಗೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ 2 ಜಾಬ್ ನಮಗೆ ಕೊಟ್ಟಿರ್ತಾರೆ. ಮೊದಲನೇ ಜಾಬ್ ಏನಪ್ಪ ಅಂದರೆ, ಕ್ರಿಯೇಟ್ ಎ ಲೀಡರ್ಶಿಪ್ ಟೀಮ್, ಒಂದು ಲೀಡರ್ಶಿಪ್ ಟೀಮ್ನ ಕ್ರಿಯೇಟ್ ಮಾಡಬೇಕು. ಸೆಕೆಂಡ್ ಥಿಂಗ್, ಕ್ರಿಯೇಟ್ ಎ ಬಿಗರ್ ವಾಲ್ಯೂಮ್, ಅಂದರೆ ಒಂದು ಬಿಗರ್ ಬಿಸ್ನೆಸ್ ವಾಲ್ಯೂಮ್ನ ಕ್ರಿಯೇಟ್ ಮಾಡಬೇಕು. ಈ 2 ಮುಖಾಂತರ ಕಂಪ್ನಿ ನಮಗೆ ಇನ್ಕಮ್ ಕೊಡ್ತಾ ಹೋಗುತ್ತೆ. ಸೊ ಬಿಗರ್ ಬಿಸ್ನೆಸ್ ವಾಲ್ಯೂಮ್ ಬರಬೇಕಂದ್ರೆ ನಿಮಗೆ ಗೊತ್ತಿದೆ, ಪ್ರಾಡಕ್ಟ್ ಹ್ಯಾಸ್ ಟು ಬಿ ಎಕ್ಸ್ಚೇಂಜ್ಡ್, ಪ್ರಾಡಕ್ಟ್ ಹ್ಯಾಸ್ ಟು ಬಿ ಸೋಲ್ಡ್. ಸೊ ಪ್ರಾಡಕ್ಟ್ನ ನಾವು ಕಸ್ಟಮರ್ ಜೊತೆ ಎಕ್ಸ್ಚೇಂಜ್ ಮಾಡಿದಾಗ ನಮಗೆ ಒಂದು ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಕಸ್ಟಮರ್ಸ್ ಯಾರು? ಕಸ್ಟಮರ್ಸ್ ಅಂದರೆ ಯಾರ ಹತ್ರ ದುಡ್ಡಿದೆ, ಯಾರಿಗೆ ನೀಡ್ ಇದೆ, ಯಾರಿಗೆ ಅಗತ್ಯ ಇದೆ, ಮತ್ತು ಯಾರ ಹತ್ರ ದುಡ್ಡಿದೆ ಅವ್ರು ಮಾತ್ರ. ಅಗತ್ಯ ಇದ್ದು ದುಡ್ಡಿಲ್ಲ ಅಂದರೆ ಅವ್ರು ಕಸ್ಟಮರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ದುಡ್ಡಿದ್ದು ಅವ್ರಿಗೆ ನೀಡಿಲ್ಲ ಅಂದರೆ ಅವರು ಕಸ್ಟಮರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ 2 ಇದ್ದರೆ ಮಾತ್ರ ಅವ್ರು ಕಸ್ಟಮರು. ಸೊ ಅಂಥ ಕಸ್ಟಮರ್ನ ಫೈಂಡ್ ಔಟ್ ಮಾಡಿ ಬಿಗರ್ ವಾಲ್ಯೂಮ್ನ ಕ್ರಿಯೇಟ್ ಮಾಡಬೇಕು. ಆದರೆ ಎಲ್ಲ ಕಸ್ಟಮರ್ ನಮ್ಮ ನೆಟ್ವರ್ಕ್ ಒಳಗಡೆ ಬರೋದಿಲ್ಲ. ದೇ ಆರ್ ಆನ್ಲಿ ಪ್ರಿಫರ್ಡ್ ಕಸ್ಟಮರ್ ಆಗಿರ್ತಾರೆ. ಬಟ್ ನಮ್ಮ ನೆಟ್ವರ್ಕನ್ನು ಡೆವಲಪ್ ಮಾಡೋಂಥವ್ರನ್ನ ನಾವೇನಂತ ಕರಿತೀವಿ, ಲೀಡರ್ಸ್ ಅಂತ ಕರಿತೀವಿ. ನೆಟ್ವರ್ಕನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋರನ್ನ, ನಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋರನ್ನ ನಾವೇನಂತ ಕರಿತೀವಿ, ಲೀಡರ್ಸ್ ಅಂತ ಕರಿತೀವಿ. ಸೊ ಬಿಗ್ಗೆಸ್ಟ್ ಮನಿ ಲೈಸ್ ಇನ್ ಕ್ರಿಯೇಟಿಂಗ್ ಲೀಡರ್ಸ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಿಮಗೆ ಸಸ್ಟೈನೇಬಲ್ ಲಾಂಗ್ ಟರ್ಮ್ ಇನ್ಕಮ್ ಬೇಕು ಅಂದರೆ, ಒಂದು ಲೀಡರ್ಶಿಪ್ನ ಟೀಮ್ನ ಎಷ್ಟು ಕ್ರಿಯೇಟ್ ಮಾಡ್ತೀರೋ, ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತೀರೋ, ಇದು ಆಧಾರದ ಮೇಲೆ ನಿಮಗೆ ಇನ್ಕಮ್ಮು ಜನ್ರೇಟ್ ಆಗುತ್ತೆ. ಸೊ ಎಲ್ರಿಗೂ ಗೊತ್ತಿರೋ ವಿಷಯ ಇದು. ಆದರೆ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಒಬ್ಬ ಲೀಡರ್ಸ್ನ ಸೆಲೆಕ್ಟ್ ಮಾಡೋದು ಅನ್ನೋದರಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಯಾವ ವ್ಯಕ್ತಿನೂ ಇವರು ಪರ್ಫೆಕ್ಟ್ ಲೀಡರ್ ಆಗ್ತಾರೆ, ಇವ್ರನ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಸಾಧ್ಯನೇ ಇಲ್ಲ. ಸೊ ದೇರ್ ಈಸ್ ನೋ ಪರ್ಫೆಕ್ಷನ್. ಬಟ್ ಹೇಗೆ ಸೆಲೆಕ್ಷನ್ ಮಾಡೋದು, ಒಂದು ಟೀಮ್ ಮೆಂಬರ್ನ ಹೆಂಗೆ ಸೆಲೆಕ್ಟ್ ಮಾಡೋದು? ಈಗ ಕಸ್ಟಮರ್ನ ಪ್ರಾಡಕ್ಟ್ ಕೊಟ್ಟಿದ ತಕ್ಷಣ, ಅವ್ರ ಪ್ರಾಡಕ್ಟ್ ಹ್ಯಾಪಿ ಕಸ್ಟಮರ್ ಆಗಿದ ತಕ್ಷಣ ಅವ್ರಿಗೆ ಹೋಗಿ ಪಿಚ್ ಮಾಡೋಕ್ಕಾಗಲ್ಲ. ಅವರಿಗೆ ಪಿಚ್ ಮಾಡಿದ ತಕ್ಷಣ, ಇಲ್ಲಪ್ಪ ನನಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಆ ಕಸ್ಟಮರು ಇವರು ಈ ಉದ್ದೇಶಕ್ಕೋಸ್ಕರ ನನ್ನ ಹತ್ರ ಪ್ರಾಡಕ್ಟ್ ಮೂವ್ ಮಾಡ್ತಾಯಿದ್ದ, ಬೇಡ ಪ್ರಾಡಕ್ಟ್ ಅಂತ ಪ್ರಾಡಕ್ಟ್ನೂ ಸಹ ಡ್ರಾಪ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಒಬ್ಬ ಟೀಮ್ ಮೆಂಬರ್ನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ದೇರ್ ಆರ್ ಒಂದು ಸರ್ಟನ್ ಕ್ರೈಟೀರಿಯಾನ ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ, ಇಲ್ಲ ನಮ್ಮ ಸರ್ ಹೇಳಿದ್ದಾರೆ, ಸೊ ಈ ಕ್ರೈಟೀರಿಯಾ ಇಟ್ಕೊಬೇಕು, ಅವ್ರಿಗೆ ಹೋಗ್ಬಿಟ್ಟು ಈ ಕ್ವಶನ್ ಇರ್ತಾರೆ, ನಿಮಗೆ ಇದ್ದಿದ್ದಾ, ಇಲ್ಲ ಹಂಗಾರೆ ನೀವು ನಮ್ಮ ಟೀಮ್ ಆಗಲ್ಲ. ಆ ರೀತಿಯಲ್ಲ ನಾನು ಹೇಳ್ತಿರೋದು. ದೆರ್ ಇಸ್ ನೋ ಪರ್ಫೆಕ್ಟ್, ಇವರೇ ನೆಕ್ಸ್ಟಲ್ಲಿ ನಮ್ಮ ಲೀಡರ್ ಆಗ್ತಾರೆ ಅನ್ನೋದು ಯಾರಿಂದನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರೊಬಬಿಲಿಟಿ ಇರುತ್ತೆ, ಇಂಥವ್ರು ನಮ್ಮ ಜೊತೆ ಬಂದರೆ ದೊಡ್ಡ ಮಟ್ಟದಲ್ಲಿ ಲೀಡರ್ಶಿಪ್ ಆಗ್ಬೋದು. ಆ ಪ್ರೊಬಬಿಲಿಟಿ ಮಾಡೋದಕ್ಕೆ ಸರ್ಟನ್ ಕ್ರೈಟೀರಿಯಾ ಇರುತ್ತೆ, ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಯಾವಾಗಲೂ ಹೇಳೋದಷ್ಟೇ, ಈಗ ನಾವು ಒಬ್ಬ ಟೀಮ್ನ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ಲೈಕ್ ಎ ಮ್ಯಾರೇಜ್. ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ, ಒಂದು ಮ್ಯಾರೇಜ್. ಸೊ ನಾವು ಮ್ಯಾರೇಜ್ ಆಗಬೇಕಾದ್ರೆ ಯಾರ್ಯಾರೋ ಸುಮ್ಮನೆ ಹೋಗ್ಬಿಟ್ಟು ಮ್ಯಾರೇಜ್ ಆಗಲ್ಲಲ್ಲ. ಒಬ್ಬರು ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ಅವರು ನಮ್ಮ ಮನೆಗೆ ಬರ್ತಾರೆ, ನೋಡ್ತಾರೆ, ಎಲ್ಲದು ಮಾತುಕತೆ ಎಕ್ಸ್ಚೇಂಜ್ ಆಗುತ್ತೆ. ಎಲ್ಲ ಪರ್ಫೆಕ್ಟ್ ಆದಮೇಲೆ, ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ಅಲ್ಲಿ ಮ್ಯಾರೇಜ್ ಆಗುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಕಂಟಿನ್ಯೂ ಆದರೆ ಮ್ಯಾರೇಜು ಸಕ್ಸಸ್ಫುಲ್ ಆಗುತ್ತೆ. ಅದೇ ಏನು ಕಮ್ಯುನಿಕೇಷನ್ ಇಲ್ಲದೇ ಮ್ಯಾರೇಜ್ ಆದರೆ ಮುಂದೆ ಅಲ್ಲಿ ಡಿಫ್ರೆನ್ಸಸ್ ಒಪಿನಿಯನ್ ಬಂದು ದೊಡ್ಡ ಡಿವರ್ಸ್ ಆಗುತ್ತೆ. ಅದೇ ರೀತಿ ಇದು ಟೀಮ್ ಇನ್ನೂ ಅಷ್ಟೇ. ಸೊ ನಾವು ಏನು ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡದೆ, ಪ್ರಾಪರ್ ಐಡಿಯಾ ಎಕ್ಸ್ಚೇಂಜ್ ಆಗದೆ, ಪ್ರಾಪರ್ ವಿಷನ್ ಎಕ್ಸ್ಚೇಂಜ್ ಆಗದೇ ಟೀಮ್ ಮಾಡಿದ್ರೆ ಮುಂದೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಟೀಮಲ್ಲಿ ಕೊಲ್ಯಾಪ್ಸ್ ಆಗುತ್ತೆ. ಯಾಕೆ ಸರ್ ಟೀಮ್ ಬಿದ್ದೋಗುತ್ತೆ, ನಾನು ಅಷ್ಟು ಕಷ್ಟಪಟ್ಟು ಟೀಮ್ ಕಟ್ಟಿದೆ, ಯಾಕೆ ನಮ್ಮ ಜೊತೆ ನಿಲ್ಲಲ್ಲ? ನನಗೊಬ್ಬರು ಲೀಡರ್ ಮನೆ ಕ್ವಶನ್ ಕೇಳಿದರು, ಸರ್ ಯಾಕೆ ಸರ್ ಲೀಡರ್ಗಳು ನಮ್ಮ ಜೊತೆ ನಿಲ್ಲಲ್ಲ? ಸೊ ವೈ ಮೀನ್ಸ್ ವಿ ಆರ್ ಸೆಲೆಕ್ಟಿಂಗ್ ಎ ರಾಂಗ್ ಪರ್ಸನ್ಸ್. ಸೆಲೆಕ್ಷನಲ್ಲಿ ತಪ್ಪು ಮಾಡಿರ್ತೀವಿ, ಸೆಲೆಕ್ಷನಲ್ಲಿ ಅರಿ ಮಾಡಿರ್ತೀವಿ. ಸೊ ಆ ಟೈಮ್ ಅಂಥವ್ರ ಜೊತೆ ಟೀಮ್ ಮಾಡಿದಾಗ ನಾವೇನಾಗುತ್ತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ. ಆವಾಗ ಅವರು ಟೀಮ್ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಸೊ ಟೀಮ್ನ ಸೆಲೆಕ್ಟ್ ಮಾಡಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಹಾಗಂತ ಪರ್ಫೆಕ್ಟಾಗಿ ಇವರೇ ನಮ್ಮ ಟೀಮ್ ಮೆಂಬರ್ ಆಗ್ತಾರೆ, ಇವರೇ ಮುಂದೆ ಲೀಡರ್ ಆಗ್ತಾರೆ ಅಂತ ನಾನು ಹೇಳ್ತಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪರ್ಫೆಕ್ಷನ್, ಬಟ್ ಪ್ರೊಬಬಿಲಿಟಿ ಐ ಆಮ್ ಸ್ಪೀಕಿಂಗ್. ಸೊ ಆ ಪ್ರೊಬಬಿಲಿಟಿ ಇಟ್ಕೊಂಡು ನಾವೊಂದು ಟೀಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನಾನು ನಿಮಗೊಂದು 3 ಟಿಪ್ಸ್ ಅಥವಾ 3 ಒಂದು ಹಿಂಟ್ಸ್ನ ಕೊಡ್ತೀನಿ. ಆ 3 ಹಿಂಟ್ಸ್ನ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ತಾ ಹೋದಾಗ ನಿಮಗೊಂದು ಪ್ರೊಬಬಿಲಿಟಿಯಾಗಿ ಒಂದು ಒಳ್ಳೆ ಲೀಡರ್ಸ್ಗಳು ಸಿಗ್ತಾ ಹೋಗುತ್ತೆ. ಯು ಕ್ಯಾನ್ ಕ್ರಿಯೇಟ್ ಎ ಸ್ಟ್ರಾಂಗ್ ಲೀಡರ್ಶಿಪ್ ಟೀಮ್. ಸೊ ಮೊದಲನೇದಾಗಿ ಮೂರು ಕ್ರೈಟೀರಿಯಾ ಇದೆ.
3 ಕ್ರೈಟೀರಿಯಾ ಏನಪ್ಪ ಅಂದರೆ ವೆದರ್ ದೇ ಅಕೌಂಟೇಬಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇದ್ದಾರಾ, ವೆದರ್ ದೇ ಆರ್ ಕಮ್ಯುನಿಕೇಟಿವ್, ವೆದರ್ ದೇ ಆರ್ ಟೀಚಬಲ್. ಈ ಮೂರನ್ನು ನೀವು ಫಸ್ಟು ನೀವು ಅವರಲ್ಲಿ ನೋಡಬೇಕಾಗಿರೋಂಥ ವಿಷಯಗಳು. ಒಂದು ಅಕೌಂಟಬಿಲಿಟಿ ಇದೆ ಅವರಲ್ಲಿ, ಎರಡನೇದು ಟೀಚಬಲ್ ಅವರು ಅಂದರೆ ಅವರು ಕಲಿಯೋದಕ್ಕೆ ರೆಡಿ ಇದ್ದಾರಾ, ಅವರು ಎಷ್ಟೇ ಮೇಧಾವಿ ಆಗಿರಲಿ ಅಥವಾ ಎಂಥ ದೊಡ್ಡ ಡಾಕ್ಟ್ರೇಟೇ ಮಾಡಿರಲಿ, ಬಟ್ ಈ ಇಂಡಸ್ಟ್ರಿಗೆ ಬಂದಾಗ ಅವ್ರು ಕಲಿಬೇಕಾಗುತ್ತೆ, ಆ ಕಲಿಯೋದಕ್ಕೆ ರೆಡಿ ಇದ್ದಾರಾ. ಮೂರನೇದು ಕಮ್ಯುನಿಕೇಟಿವ್ ಆಗಿದ್ದಾರಾ, ಅವ್ರು ಮಾತಾಡೋಕ್ಕೆ ಬರುತ್ತೆ ಅವರಿಗೆ. ಈ ಮೂರುಗಳನ್ನು ಇಟ್ಸ್ ವೆರಿ ಸಿಂಪಲ್. ಸೊ ಕಮ್ಯುನಿಕೇಷನ್ ಅಂದರೆ ಒಂದು ಪಬ್ಲಿಕ್ ಸ್ಪೀಚ್ ಮಾಡೋಕ್ಕೆ ಬರಬೇಕು, ಒಂದು 1000 ಜನಕ್ಕೆ ನಿಂತು ಮಾತಾಡೋ ಕಲೆ ಗೊತ್ತಿರಬೇಕು, ಒಂದು ಇಂಗ್ಲೀಷ್ ನಾಲೆಡ್ಜ್ ಇರಬೇಕು, ಆ ರೀತಿ ಅಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಕಮ್ಯುನಿಕೇಷನ್. ಅಟ್ಲೀಸ್ಟ್ ನಾವು ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ನಮಗೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡೋಕ್ಕೆ ಬರುತ್ತಾ, ಪ್ರಾಪರಾಗಿ ಕ್ವಶನ್ ಮಾಡೋಕ್ಕೆ ಬರುತ್ತಾ, ಅಷ್ಟು ಕಮ್ಯುನಿಕೇಷನ್. ತುಂಬ ಜನ ಆ ಕಮ್ಯುನಿಕೇಷನ್ ಸಹ ಮಾಡೋದಿಲ್ಲ. ಸೊ ಆ ಕ್ರೈಟೀರಿಯನ್ ನೋಡಬೇಕಾದ್ರೆ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಈ ದಿಸ್ ಬಿಸ್ನೆಸ್. ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ಜನಗಳನ್ನು ಮಾತಾಡಿಸಿ ಜನಗಳಿಗೆ ಈ ಬಿಸ್ನೆಸ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕಂದ್ರೆ ನಮಗೆ ಬೇಕಾದ ಕಮ್ಯುನಿಕೇಷನ್ ಅಂದರೆ ಒಂದು ಏನಂತಾರೆ ತುಂಬ ಅದ್ಭುತವಾದ ನನಗೆ ಮಾತುಗಾರಿಕೆ ಬರಬೇಕು ಅನ್ನೋದೇನಿಲ್ಲ ಇದರಲ್ಲಿ. ಬಟ್ ಅಟ್ಲೀಸ್ಟ್ ಈ ಶುಡ್ ಏಬಲ್ ಟು ರೆಸ್ಪಾಂಡ್. ಮಾತಾಡಿದ್ನ ಇನ್ನೊಬ್ರಿಗೆ ಹೇಳೋಕ್ಕೆ ಮತ್ತು ಆ ಹೇಳಿದ್ನ ಅರ್ಥ ಮಾಡ್ಕೊಂಡು, ಕಮ್ಯುನಿಕೇಷನ್ ಅಂದರೆ ಬರೀ ಮಾತಾಡೋದೊಂದೇ ಅಲ್ಲ, ಅರ್ಥ ಗ್ರಹಿಸೋದು ಸಹ ಕಮ್ಯುನಿಕೇಷನ್ ಆಗುತ್ತೆ. ಆ ಗ್ರಹಿಸ್ಕೊಂಡು ಮತ್ತೆ ರೆಸ್ಪಾಂಡ್ ಮಾಡೋ ಶಕ್ತಿ ಇದೆ ಆ ವ್ಯಕ್ತಿಯಲ್ಲಿ ಅನ್ನೋದು ನೋಡಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಮಾತಾಡಿದ ಅರ್ಥನೇ ಆಗಲ್ಲ ಮತ್ತು ಮರು ಮಾತಾಡೋಕ್ಕೂ ಬರೋದಿಲ್ಲ. ಸೊ ಅಂಥವ್ರನ್ನ ನೀವು ಕರ್ಕೊಂಡೋಗಿ ಒಂದು ದೊಡ್ಡ ಬಿಗರ್ ಲೀಡರ್ಶಿಪ್ ಟೀಮ್ನ ಕ್ರಿಯೇಟ್ ಮಾಡ್ತೀನಿ ಅನ್ನೋ ಸುಳ್ಳು. ಸುಮ್ಮನೆ ಅರ್ಜೆನ್ಸಿಗೆ ಸೊ ಏನೋ ಒಂದು ನನಗೊಂದು ಲಾಗಿನ್ ಸಿಕ್ಬಿಡುತ್ತೆ, ನನಗೊಂದೇನೋ ID ಸಿಕ್ಬಿಡುತ್ತೆ ಅನ್ನೋ ಖುಷಿಗೆ ಹೋಗಿ ಮಾಡಿದ್ರೆ ಅವರು ದೇ ಕ್ಯಾನಾಟ್ ಬಿ ಟೀಮ್. ಅದಕ್ಕೆ ನಿಮ್ಮ ತುಂಬ ಜನ ನಾನು ಕೇಳಿದ್ದೀನಿ, ಎಷ್ಟು ಜನ ಟೀಮ್ ಇದ್ದಾರೆ, 1000 ಜನ ಇದ್ದಾರೆ, ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ 5-6 ಜನ ಇದ್ದಾರೆ ಅಂತಾರೆ. ಕಾರಣವೇ ಇಷ್ಟು, ವಿ ಆರ್ ನಾಟ್ ಸೆಲೆಕ್ಟಿಂಗ್. ಸಿ ಸರ್, ಒಂದು ಕಂಪ್ನಿಗೆ ಕೆಲಸ ತೊಗೊಳೋದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇದೆ, ಒಂದು ಮದುವೆ ಮಾಡೋದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇದೆ. ಸೊ ಪ್ರತಿಯೊಂದಲ್ಲೂ ಒಂದು, ಯಾಕಂದರೆ ಇಟ್ಸ್ ಎ ಕಮಿಟ್ಮೆಂಟ್ ಅಲ್ವಾ. ಇಟ್ಸ್ ಆಲ್ ಅಬೌಟ್ ಏನಂತಾರೆ ಡೆವಲಪ್ಮೆಂಟಿಗೋಸ್ಕರ ಮಾಡ್ತಾ ಇರೋದು, ಮುಂದಿನ ಬೆಳವಣಿಗೆಗೋಸ್ಕರ ಮಾಡ್ತಾ ಇರೋದ್ರಿಂದ. ಸೊ ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಮಾತ್ರ ಸೆಲೆಕ್ಷನ್ ಪ್ರೊಸೆಸ್ ಇಟ್ಕೊಂಡಿರಲ್ಲ. ಸೆಲೆಕ್ಷನ್ ಅಂದರೆ ನಾವು ಕೊಟ್ಟೆ ನೀನು ಇದು ಬರುತ್ತಾ ಅದು ಬರುತ್ತಾ ಅದಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಂಟರ್ವ್ಯೂಯಿಂಗ್. ಇನ್ನೊಬ್ರು ಇಂಟರ್ವ್ಯೂ ಮಾಡ್ಕೊಂಡು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಲ್ಲ, ಬಟ್ ಅಟ್ಲೀಸ್ಟ್ ವಿ ಶುಡ್ ಅನಲೈಸ್ ಇನ್ ದಿ ಬ್ರೈನ್. ನಮ್ಮ ಮೈಂಡಲ್ಲಿ ನಮಗೆ ಅರ್ಥ ಆಗಬೇಕು ಯಾರನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಅವಾಗ ಹೇಳಿದ್ನಲ್ಲ, ಮ್ಯಾರೇಜ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ನಾವೊಬ್ಬರು ಮದುವೆ ಆಗ್ತೀವಂದರೆ ಎಷ್ಟು ಈಸಿಯಾಗಿ ಆಗಲ್ಲಲ್ಲ. ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಪ್ರತಿಯೊಂದು ನೋಡ್ತಾರಲ್ಲ, ಪ್ರತಿಯೊಂದು ಅವರ ಅರ್ನಿಂಗ್ಸ್ ಪ್ರತಿಯೊಂದು ನೋಡಿಬಿಟ್ಟೆ ತಾನೇ ಮ್ಯಾರೇಜ್ ಆಗೋದು. ಅದೇ ರೀತಿಯೇ ಈಗ ಮ್ಯಾರೇಜ್ ಆದಮೇಲೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ಏನಾಗುತ್ತೆ, ಡಿವೋರ್ಸ್ ಆಗುತ್ತೆ. ಹಂಗೇ ಒಂದು ಟೀಮ್ನ ಸೆಲೆಕ್ಟ್ ಆಗಿ ಅಲ್ಲಿ ಅವ್ರು ಸುಮ್ಮನೆ ಅವ್ರನ್ನ ಟೀಮಿಗೆ ಸೇರ್ಕೊಂಡು ಅವ್ರನ್ನ ನಿಮ್ಮ ವೇವ್ ಲೆಂತಿಗಿಲ್ಲ, ಅವ್ರು ನಿಮ್ಮ ಮೈಂಡ್ ಸೆಟ್ ಲೆವೆಲಿಗಿಲ್ಲ ಅಂದಮೇಲೆ 100% ದೇ ಆರ್ ನಾಟ್ ಗೋಯಿಂಗ್ ಟು ಸಸ್ಟೈನ್ ಇನ್ ಯುವರ್ ಟೀಮ್. ಪ್ರಯೋಜನ ಇಲ್ಲ ಅದು ಆ ರೀತಿ ಟೀಮ್ ಮಾಡೋದ್ರಿಂದ. ಆದ್ದರಿಂದ ಸೊ ಅಟ್ಲೀಸ್ಟ್ ಕಂಪ್ಲೀಟ್ ಸ್ಕ್ರೀನಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದು ಐಡಿಯಾ ನಿಮ್ಮಲ್ಲಿರಲಿ. ಸಡನ್ನಾಗಿ ನೀವು ಅವರಿಗೆ ಹೋಗಿ ಪಿಚ್ ಮಾಡಿಬಿಡಿ ಬಿಸ್ನೆಸ್ನ. ಫಸ್ಟ್ ಅವರಲ್ಲಿ ಕಮ್ಯುನಿಕೇಷನ್ ಇದೆ ಅಂತ ನೋಡಿ, ವೆದರ್ ದೇ ಕ್ಯಾನ್ ಕಮ್ಯುನಿಕೇಟ್, ವೆದರ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಅರ್ಥ ಆಗ್ತಾಯಿದೆ, ಗ್ರಹಿಸೋವಂಥ ಶಕ್ತಿ ಇದೆ. ಎರಡನೇದು ಟೀಚಬಲ್, ಅವ್ರು ಕಲಿಯೋದಕ್ಕೆ ರೆಡಿ ಇದ್ದಾನೆ ಅಂತ ನೋಡಿ. ತುಂಬ ಜನ ಏನಾಗ್ತಾರೆ, ಕಲಿಯೋದಕ್ಕೆ ರೆಡಿ ಇಲ್ಲ ಇವತ್ತಿನ ದಿನ. ನನಗೆ ಎಲ್ಲ ಗೊತ್ತು ಅನ್ನೋ ಆ್ಯಟಿಟ್ಯೂಡ್ ತುಂಬ ಜನಕ್ಕಿದೆ. ಕಲಿಯೋದಕ್ಕೆ ಇವತ್ತು ಸರ್ ಇಟ್ಸ್ ಎ ಕಂಟಿನ್ಯೂಸ್ ಲರ್ನಿಂಗ್ ಪ್ರೊಸೆಸ್. ಪ್ರತಿದಿನವೂ ಕಲಿಯುವಂಥದ್ದಿದೆ. ಲೀಡರ್ಶಿಪ್ ಈಸ್ ಎ ಕಂಟಿನ್ಯೂಸ್ ಲರ್ನಿಂಗ್ ಪ್ರೊಸೆಸ್ ಅದು. ಸೊ ಆದ್ದರಿಂದ ಅವರು ಟೀಚಬಲ್ ಆಗಿ ರೆಡಿ ಇದೆ. ನಾನು ಓದಿದ್ದೀನಿ, ನನಗೆ ಡಿಗ್ರಿ ಆಗಿದೆ, ನಾನು ಮಾಸ್ಟರ್ ಡಿಗ್ರಿ ಆಗಿದೆ, ನಾನು ಡಾಕ್ಟ್ರ್ ಓದಿದ್ದೀನಿ, ನಾನು ಇಂಜಿನಿಯರ್ ಓದಿದ್ದೀನಿ, ಇಲ್ಲ ನಾನೊಬ್ಬ ಏನೂ ಓದಿಲ್ಲ, ನಂಗೆ ಕಲಿಯೋಕ್ಕಾಗೋದಿಲ್ಲ, ಇಲ್ಲ, ಯಾರು ಕಲಿಯೋದಕ್ಕೆ ಸಿದ್ಧವಾಗಿದ್ದಾನ. ಸೊ ಹೇಗೆ ಅದನ್ನು ಗೇಜ್ ಮಾಡೋದು, ಇವನು ಕಲಿಯೋಕ್ಕೆ ಸಿದ್ಧನಾಗಿದ್ದಾನೆ ಅಂತ ಹೆಂಗೆ ತಿಳ್ಕೊಳೋದು? ಅವರಿಗೆ ನಿಮ್ಮ ಮೆಟೀರಿಯಲ್ಸ್ ಕೊಡಿ, ನಿಮ್ಮ ಕಂಪ್ನಿ ಮೆಟೀರಿಯಲ್ಸ್ ಕೊಡಿ, ಮೈಂಡ್ ಸೆಟ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಕೊಡಿ. ಸರ್ ಇದನ್ನು ನೋಡಿ, ಸರ್ ನಮ್ಮ ಕಂಪ್ನಿ ವೀಡಿಯೋಸ್ಗಳನ್ನ ನೋಡಿ, ನಮ್ಮ ಸಿಸ್ಟಮ್ ವೀಡಿಯೋಗಳನ್ನ ನೀವು ಕೇಳಿಸ್ಕೊಳ್ಳಿ, ಬಿಸ್ನೆಸ್ ಬುಕ್ಗಳನ್ನ ಕೊಡಿ, ಸರ್ ಇದು ಈ ಬುಕ್ಕನ್ನು ನೀವು ಓದಿ, ಸೊ ದಟ್ ನಿಮಗೆ ಈ ಬಿಸ್ನೆಸ್ ಅರ್ಥ ಆಗುತ್ತೆ ಅಂತ. ಸೊ ಅವರು ಅವಾಗ ಅದನ್ನು ಹೋಗಿ ಓದಿ ಮತ್ತೆ ಬರ್ತಾರೆ ಅಂದರೆ ಅವರು ದೇ ಆರ್ ರೆಡಿ ಟು ಲರ್ನ್ ಅಂತ. ದೇ ಆರ್ ರೆಡಿ ಟು ಲರ್ನ್, ದೇ ಆರ್ ರೆಡಿ ಟು ಮೂವ್ ಫಾರ್ವರ್ಡ್ ಅಂತ. ಅಂಥವ್ರನ್ನ ನಾವು ತೊಗೊಬೇಕಾಗುತ್ತೆ. ಸೊ ಅಕಸ್ಮಾತ್ ನೀವು ಬುಕ್ ಕೊಟ್ಟಿದ್ದೀರಾ, ಅವ್ರು ಓದೋದೇ ಇಲ್ಲ ಅಂದರೆ ದೇ ಆರ್ ನಾಟ್ ರೆಡಿ ಟು ಲರ್ನ್. ಒಂದು ವೀಡಿಯೋಸ್ ಕೊಟ್ಟಿದ್ದೀರಾ, ಒಂದು ವೀಡಿಯೋ ಲಿಂಕ್ ಕಳಿಸಿದ್ದೀರಾ, ಅದನ್ನು ನೋಡೋಕ್ಕೆ ರೆಡಿ ಇಲ್ಲ ಅವರು. ಅಂಥವ್ರನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಕಸ್ಮಾತ್ ಜೆನ್ಯೂನ್ ಆಗಿ ರೀಸನ್ ಹೇಳಿದ್ರೆ, ಇಲ್ಲ ಸರ್ ನನಗೆ ಒಂದು ಮ್ಯಾರೇಜ್ ಇತ್ತು, ಒಂದು ವಾರ ನಾನು ಫುಲ್ ಬಿಸಿ ಇದೆ, ನೆಕ್ಸ್ಟ್ ವೀಕಲ್ಲಿ ನಾನು ನೋಡ್ತೀನಿ. ಓಕೆ, ಇಫ್ ಇಟ್ ಇಸ್ ಜೆನ್ಯೂನ್, ಓಕೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಜೆನ್ಯೂನಿಟಿನೇ ಇಲ್ಲ, ಸುಮ್ಮನೆ ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ದೀರಾ, ದೇರ್ ಇಸ್ ನೋ ರೀಸನ್. ಯಾಕಂದ್ರೆ ದೇ ಆರ್ ನಾಟ್ ರೆಡಿ ಟು ಲರ್ನ್. ಇಫ್ ದೇ ಆರ್ ನಾಟ್ ರೆಡಿ ಟು ಲರ್ನ್, ದೇ ಕೆನಾಟ್ ಅರ್ನ್.
ಅಷ್ಟೇ. ಈ ಸಿಂಪಲ್ಲು. ಲರ್ನ್ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಅರ್ನ್ ಮಾಡೋಕ್ಕೆ ರೆಡಿ ಆಗೋಲ್ಲ. ಆದ್ದರಿಂದ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಈ ಇಂಡಸ್ಟ್ರಿಯಲ್ಲಿ. ಸೊ ಲರ್ನಿಂಗ್ ಮಾಡಬೇಕು ಅಂದರೆ ದೇ ಶುಡ್ ಬಿ ಟೀಚಬಲ್. ಅವ್ರು ಎಷ್ಟೇ ಮೇಧಾವಿಗಳಾಗಲಿ ಅಥವಾ ಅವ್ರಿಗೆ ಏನೂ ಗೊತ್ತಿಲ್ಲದೇ ಇರಲಿ, ಈ ಸಿಸ್ಟಮ್ನ, ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ನ ಹೊಸದಾಗಿ ಕಲಿಯೋದಕ್ಕೆ ರೆಡಿ ಇರಬೇಕು. ಟೀಚಬಲ್ ಮೆಟೀರಿಯಲ್ ಆಗಿದ್ದರೆ ಮಾತ್ರ ಅವರು ನೆಕ್ಸ್ಟ್ ಲೀಡರ್ ಆಗೋಕ್ಕೆ ಸಾಧ್ಯ. ಟೀಚಬಲ್ ಮೆಟೀರಿಯಲ್ ಆಗಿಲ್ಲ ಅಂದರೆ, ಅವ್ರು ಕಲಿಯೋದಕ್ಕೆ ಸಿದ್ಧವಾಗಿರೋಂಥ ಅವ್ರು ಆಗಿಲ್ಲ ಅಂದರೆ ಅವರೆಂದಕ್ಕೂ ಈ ಇಂಡಸ್ಟ್ರಿಯಲ್ಲಿ ಲೀಡರ್ ಆಗೋಕ್ಕಲ್ಲ. ಎರಡನೇದು ಇದು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಒಂದು ಕಮ್ಯುನಿಕೇಟಿವ್ ಗೊತ್ತಿರಬೇಕು, ಇನ್ನೊಂದು ಟೀಚಬಲ್ ಮೀಡಿಯಮ್. ಮೂರನೇದು ಅಕೌಂಟಬಿಲಿಟಿ. ಅಕೌಂಟಬಿಲಿಟಿ ಇದಾ ಅವರಿಗೆ, ವೆದರ್ ದಿಸ್ ಬಿಸ್ನೆಸ್ ಇಸ್ ನೀಡೆಡ್ ಆರ್ ವಾಟ್. ಅವರು ಅಕೌಂಟಬಲ್ ಆಗ್ತಾರಾ ಇದಕ್ಕೆ, ಅಂದರೆ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೆ ರೆಡಿ ಇದ್ದಾರಾ? ತುಂಬ ಜನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಟ್ರೈನಿಂಗ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ರೆಡಿ ಇಲ್ಲ, ಕಮಿಟ್ಮೆಂಟ್ನ ಕೊಡೋಕ್ಕೆ ರೆಡಿ ಇಲ್ಲ, ಟೈಮ್ನ ಅಕೌಂಟಬಲ್ ಆಗೋಕ್ಕೆ ರೆಡಿ ಇಲ್ಲ ಈ ಬಿಸ್ನೆಸ್ಸಿಗೆ. ಸೊ ನಾನು ತುಂಬ ಬ್ಯುಸಿ ಸರ್, ನಾನು ಬೆಳಗ್ಗೆ 9 ಗಂಟೆ ಮುಂದೆ ಸಂಜೆ 9 ಗಂಟೆಗೆ ನಾನು ಶಾಪಿಂದ ಹೊರಗಡೆ ಹೋಗೋದು. ಸೊ ನಾವು ನೋಡೋಣ ಸರ್, ಒಂದು ಯಾವುದೇ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ. ಸೊ ದೇ ಆರ್ ನಾಟ್ ಅಕೌಂಟೇಬಲ್. ಇಲ್ಲ ಸರ್, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಬಿಸ್ನೆಸ್ ಆಫ್ಟರ್ ರೀಡಿಂಗ್, ಆಫ್ಟರ್ ವಾಚಿಂಗ್ ಯುವರ್ ವೀಡಿಯೋಸ್. ನಿಮ್ಮ ಕಂಪ್ನಿಯ ವೀಡಿಯೋಸ್ಗಳನ್ನ ನೋಡಿದ್ಮೇಲೆ, ಈ ಬುಕ್ಕನ್ನು ಓದ್ಮೇಲೆ ನನಗೆ ಅರ್ಥ ಆಗಿದೆ ಈ ಬಿಸ್ನೆಸ್ನ ಆಳ. ಐ ಕ್ಯಾನ್ ರೆಡಿ ಟು ಗಿವ್ 2 hours ಎವ್ರಿ ಡೇ. ಐ ಆಮ್ ಅಕೌಂಟೇಬಲ್ ಫಾರ್ ದಿಸ್ ಬಿಸ್ನೆಸ್ ಅಂತ ಯಾರು ಹೇಳ್ತಾರೋ ಅವರು ನಿಮ್ಮ ಮುಂದೆ ಲೀಡರ್ಸು. ಇಲ್ಲ ಸರ್, ನಾನು ಫುಲ್ ಬ್ಯುಸಿ ಸರ್, ನನಗೆ ಏನು ಮಾಡಲಿ ಸರ್, ನಾನು ಬರೀ ಅವ್ರ ಕಾರ್ಯನೇ ಹೇಳೋದು. ಸರ್ ನಾನು ಬಿಲ್ಡಿಂಗ್ ಕಟ್ತಿದ್ದೀನಿ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ, ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಬೆಳಗ್ಗೆ 9 to 9 ನಾನು ಫುಲ್ ಬ್ಯುಸಿ ಸರ್, ನನಗೆ ಆ ಫಂಕ್ಷನ್ ಇದೆ, ಈ ಫಂಕ್ಷನ್ ಇದೆ. ದೇ ಆರ್ ನಾಟ್ ಅಕೌಂಟೇಬಲ್ ಫಾರ್ ಯುವರ್ ಬಿಸ್ನೆಸ್. ಅವ್ರನ್ನ ನೀವು ಹೆಂಗೆ ಎತ್ಕೊಂಡು ಹೋಗ್ತೀರಾ? ಈ ಮೂರನ್ನು ನೀವು ವಾಚ್ ಮಾಡಬೇಕು. ಅವರು ವೆದರ್ ದೇ ಆರ್ ರೆಡಿ ಟು ಗಿವ್ ಟೈಮ್, ದೇ ಆರ್ ಕಮಿಟೆಡ್, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇದ್ದಾರೆ, ದೇ ಆರ್ ರೆಡಿ ಟು ಲರ್ನ್, ಟೀಚಬಲ್ ಮೆಟೀರಿಯಲ್ ಆಗಿದ್ದಾರೆ, ದೇ ಆರ್ ನೋ ಕಮ್ಯುನಿಕೇಷನ್ ಬರುತ್ತೆ. ಅಂದರೆ ಕಮ್ಯುನಿಕೇಷನ್ ತುಂಬ ಒಳ್ಳೆ ಮಾತುಗಾರಿಕೆ ಬೇಕಾಗಿಲ್ಲ, ತುಂಬ ವಾಗ್ಮಿ ಆಗೋಂಥ ಅಗತ್ಯ ಇಲ್ಲ ಇಲ್ಲಿ. ಅಟ್ಲೀಸ್ಟ್ ಮಾತಾಡಿದ್ನ ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡು ಕಲ್ತಿದ್ನ ಇನ್ನೊಬ್ರಿಗೆ ಹೇಳೋಂಥ ಮಾತುಗಾರಿಕೆ ಗೊತ್ತಿದೆ. ಆ ಮೂರು ಇದ್ದರೆ ದೇ ಆರ್ ಎ ಮೆಟೀರಿಯಲ್ ಫಾರ್ ಲೀಡರ್ಸ್ ಅಂತ ಗೇಜ್ ಮಾಡಿ ನೀವು ಅವ್ರನ್ನ ಸೆಲೆಕ್ಷನ್ ಪ್ರೊಸೆಸ್ ತಗೊಂಡು. ಯಾಕೆ ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಇಲ್ಲಿ ಟೈಮ್ ಸ್ಪೆಂಡ್ ಆಗ್ತಿರೋದು ಅದರಲ್ಲೇ. ರಾಂಗ್ ಪೀಪಲ್ನ ಸೆಲೆಕ್ಟ್ ಮಾಡ್ತೀರಾ, ತುಂಬ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅವ್ರ ಜೊತೆ ಸುತ್ತಾಡ್ತೀರಾ, ಅವ್ರ ಜೊತೆ ಓಡಾಡ್ತೀರಾ, ಅವ್ರ ಜೊತೆ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಮನಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಸುತ್ತಾಡೋಕ್ಕೆ ದುಡ್ಡು ಬೇಕು, ಇವತ್ತು ಟೈಮ್ ಬೇಕಾಗುತ್ತೆ, ಎಲ್ಲ ಮಾಡಿಬಿಟ್ಟು ಕೊನೆಗೆ ಅವರು ನಿಮಗೆ ಒಂದು ಲೀಡರ್ಶಿಪ್ ಮೆಟೀರಿಯಲ್ ಆಗಿಲ್ಲ ಅಂದರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ತುಂಬ ಜನಕ್ಕೆ ಇವತ್ತು ತುಂಬ ಡಿಫಿಕಲ್ಟಿ ಇರೋದು ಇದೇ ವಿಷಯದಲ್ಲಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಕಷ್ಟ ಆಗ್ತಿದೆ ಅಂದರೆ, ವಿ ಆರ್ ವಿತ್ ದಿ ರಾಂಗ್ ಪೀಪಲ್, ರೈಟ್ ಪೀಪಲ್ ವಿತ್ ದಿ ರಾಂಗ್ ಪೀಪಲ್, ಅಥವಾ ರಾಂಗ್ ಪೀಪಲ್ ವಿತ್ ದಿ ರೈಟ್ ಪೀಪಲ್. ತುಂಬ ಟೈಮ್ ವೇಸ್ಟ್ ಆಗ್ತಾರಂಥ ವಿಷಯ ಇದು ನೀವು ಅರ್ಥ ಮಾಡ್ಕೊಳ್ಳಿ. ರೈಟ್ ಪೀಪಲ್ ವಿತ್ ರಾಂಗ್ ಪೀಪಲ್. ನಿಮಗೆ ರೈಟ್ ಮೈಂಡ್ ಸೆಟ್ ಇದೆ, ಒಬ್ಬರು ರಾಂಗ್ ಪೀಪಲ್ ಜೊತೆ ಅಸೋಸಿಯೇಟ್ ಆಗಿದ್ದೀರಾ, ಸುತ್ತೋದು ಅವರು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅದು ಇದು ಮಾತಾಡೋದು, 2 ದಿನ ಆದಮೇಲೆ ಅವ್ರು ಇಲ್ಲ. ದೇ ಆರ್ ನಾಟ್ ಅಕೌಂಟೇಬಲ್, ದೇ ಆರ್ ನಾಟ್ ಕಮಿಟೆಡ್. ಏನು ಬುಕ್ ಕೊಟ್ಟಿರೋ ಓದಕ್ಕೆ ರೆಡಿ ಇಲ್ಲ, ದೇ ಆರ್ ನಾಟ್ ಟೀಚಬಲ್. ಸೊ ಅಂಥವ್ರ ಜೊತೆ ನೀವು ಸುತ್ತಿ 10-15 ದಿವಸ ಸುತ್ತಿ ಆಮೇಲೆ ಇವರು ಇಲ್ಲ ಮರೆ ಈ ವ್ಯಕ್ತಿ ರೆಸ್ಪಾಂಡ್ ಮಾಡೋದು. ತುಂಬ ಜನ ನಾನು ನೋಡಿದ್ದೀನಿ, ಅಕೌಂಟಬಿಲಿಟಿ ಇಲ್ದವ್ರ ಜೊತೆ ನಾವಿರೋದು ತಪ್ಪು. 6 ತಿಂಗಳಿಂದ ಅವ್ರು ಹಿಂದೆ ಬೀಳೋದು, ಸರ್ ಮಾಡೋಣ ಬನ್ನಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ, ನಾವು ಗ್ರೋತ್ ಆಗೋಣ, ನಾವು ಈ ಕಂಪ್ನಿಲಿ ಅಚೀವ್ಮೆಂಟ್ ಮಾಡಬೇಕು, ಅದು ಇದು ಅಂತ ಹೇಳೋದು. ಅವ್ರ ಜೊತೆ ಯಾವತ್ತೋ ವಾರಕ್ಕೊಂದ್ಸಲಿ ಸುತ್ತಾಡೋದು, ವಾರದಲ್ಲಿ ಒಬ್ಬರು ಒಂದಿನ ಬರ್ತಾರೆ, ಪ್ರತಿದಿನ ಅವ್ರು ನಿಮ್ಗೆ ಟೈಮ್ ಕೊಡೋಕ್ಕೆ ರೆಡಿ ಇಲ್ಲ, ಟ್ರೈನಿಂಗ್ಸ್ನ ಅಟೆಂಡ್ ಮಾಡೋಕ್ಕೆ ರೆಡಿ ಇಲ್ಲ, ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಗೆ ಬರೋಕ್ಕೆ ರೆಡಿ ಇಲ್ಲ ಅಂಥವ್ರನ್ನ, ಮತ್ತು ಬುಕ್ ಓದೋಕ್ಕೆ ರೆಡಿ ಇಲ್ಲ ಅಂಥವ್ರನ್ನ, ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ. ಪ್ರತಿಯೊಂದು 6 ತಿಂಗಳಾದ್ರೂ ಪ್ಲ್ಯಾನಿಂಗಿಗೆ ಈಗಲೂ ಲೀಡರ್ಸ್ನ ಕರಿತಾ ಇದ್ದಾರೆ. 6 ತಿಂಗಳಾದ್ರೂ ಅಪ್ಲೈನೇ ಬೇಕು ಪ್ಲ್ಯಾನಿಂಗ್ ಕೊಡೋದಕ್ಕೆ. ಅಂಥ ವ್ಯಕ್ತಿಗಳ ಜೊತೆ 6 ತಿಂಗಳು ಸ್ಪೆಂಡ್ ಮಾಡಿ ಮತ್ತಿನ್ನು 6 ತಿಂಗಳು ಸ್ಪೆಂಡ್ ಮಾಡ್ತೀರ ಅಂತ ಅರ್ಥ ಮಾಡ್ಕೊಳ್ಳಿ. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್, ಯು ಆರ್ ವೇಸ್ಟಿಂಗ್ ಯುವರ್ ಎನರ್ಜಿ. ಇಫ್ ಇಸ್ ರಿಯಲಿ ಲರ್ನೇಬಲ್, ಟೀಚಬಲ್ ಆಗಿದ್ದರೆ ಪ್ಲಾನಿಂಗ್ ಕಲ್ತ್ಬಿಟ್ಟಿರೋರು, ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕಲ್ತಿರೋರು, ಪ್ರೆಸೆಂಟೇಷನ್ ಕಲ್ತಿರೋರು, ಅವ್ರು ಟೀಚಬಲ್ ಅಲ್ಲ. ಅದಕ್ಕೆ 6 ತಿಂಗಳಾದ್ರು ಕಲ್ತಿಲ್ಲ. ದೇ ಆರ್ ನಾಟ್ ಎ ಮೆಟೀರಿಯಲ್ ಫಾರ್ ಟೀಚಬಲ್. ಅವ್ರು ಟೀಚಬಲ್ ಆಗಿಲ್ದಿರೋ ಕಾರಣನೇ ಅವರು ನಿಮಗೆ ಲೀಡರಾಗಿ ಡೆವಲಪ್ ಆಗ್ತಾಯಿಲ್ಲ. ತುಂಬ ಜನ ಅಂಥವ್ರ ಜೊತೆ ಸ್ಟಕ್ ಆಗಿದ್ದೀರಾ, ಮೂವ್ ಫಾರ್ವರ್ಡ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಈ ವ್ಯಕ್ತಿ ಜೊತೆ ಎಷ್ಟು ಸ್ಪೆಂಡ್ ಮಾಡ್ತೀನಿ, ಅಷ್ಟು ದೂರ ಹೋಗ್ತಾ ಇದ್ದೀನಿ, ಯಾಕೆ ಇವ್ರು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಿಲ್ಲ, ಯಾಕೆ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಿಲ್ಲ ಅಂದರೆ ದೀಸ್ ಆರ್ ದ 3 ರೀಸನ್. 1 ಈಸ್ ಕಮ್ಯುನಿಕೇಷನ್ ಬರ್ತಾಯಿಲ್ಲ ಅವರಿಗೆ, ಸೆಕೆಂಡ್ 1 ಈಸ್ ದೇ ಆರ್ ನಾಟ್ ಟೀಚಬಲ್, ಥರ್ಡ್ 1 ಈಸ್ ಅಕೌಂಟಬಿಲಿಟಿ ಇಲ್ಲ, ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಇಲ್ಲ. ಸೊ ಈ 3 ವಿಷಯದಿಂದ ಇವತ್ತು ಲೀಡರ್ಸ್ನ ಡೆವಲಪ್ ಮಾಡೋಕ್ಕಾಗ್ತಿಲ್ಲ. ವಿ ಶುಡ್ ಬಿಕಮ್ ಎ ಲೀಡರ್ಸ್ ಫ್ಯಾಕ್ಟ್ರಿ, ಲೀಡರ್ಸ್ ಡೆವಲಪ್ಮೆಂಟ್ ಫ್ಯಾಕ್ಟ್ರಿ ಆಗಬೇಕು. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸು.
ಸೊ ವಿ ಗೆಟ್ ಸಕ್ಸಸ್ ಆನ್ ದಿ ಬೇಸ್ ಆಫ್ ಲೀಡರ್ಶಿಪ್ ಟೀಮ್ ಕ್ರಿಯೇಷನ್. ಸೊ ಒಬ್ಬ ಲೀಡರ್ನ ಕ್ರಿಯೇಟ್ ಆದರೆ ಅವರು ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಲೀಡರ್ಸ್ ಕ್ರಿಯೇಟ್ ಆದರೆ ಅವ್ರು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತಾರೆ. ಎಲ್ಲಿವರೆಗೂ ನೆಕ್ಸ್ಟ್ ಲೆವೆಲಿಗೆ ಹೋಗಲ್ಲ, ಬಿಸ್ನೆಸ್ಸಲ್ಲಿ ನಮ್ಗೆ ನೆಕ್ಸ್ಟ್ ಲೆವೆಲ್ ಇನ್ಕಮ್ ಬರೋದಿಲ್ಲ. ವಿ ಆರ್ ಸ್ಟ್ರಕ್ ಆಗಿರ್ತೀವಿ ಒಂದು ಕಡೆ. ಸೊ ಆದ್ದರಿಂದ ಈ ಮೂರು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಟೀಮ್ ಡೆವಲಪ್ ಮಾಡಿದ್ರೆ ನಿಮಗೆ ಮುಂದಕ್ಕೆ ಒಂದು ಲೀಡರ್ಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನ ಎಕ್ಸಿಸ್ಟೆನ್ಸಲ್ಲಿ ಇರೋವಂಥವ್ರು ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇದ್ದು ಈ ರೀತಿ ಸ್ಟ್ರಕ್ ಆಗಿದ್ರೆ ನೋಡಿ, ಯಾಕೆ ಸ್ಟ್ರಕ್ ಆಗಿದ್ದೀನಿ, ನಾನು ಲೀಡರ್ಸ್ ಕ್ರಿಯೇಟ್ ಮಾಡೋಕ್ಕಾಗದೆ. ಈ ಮೂರು ವಿಷಯಗಳನ್ನ ಚೆಕ್ ಮಾಡಿ, ಆ ಮೂರು ವಿಷಯದಲ್ಲಿ ಕೊರತೆಗಳು ಕಾಣುತ್ತೆ ಅಂಥವ್ರನ್ನ ನೀವು ಸ್ಕ್ರೀನ್ ಔಟ್ ಮಾಡಿ. ದೇರ್ ಆರ್ ಲಾಟ್ ಆಫ್ ಪೀಪಲ್, ನೀವು ಯು ಕ್ಯಾನ್ ಸೆಲೆಕ್ಟ್ ಲಾಟ್ ಆಫ್ ಪೀಪಲ್, ಮುಂದೆ ಫಾರ್ವರ್ಡ್ ಮಾಡ್ಕೊಳ್ಳಿ. ಅವ್ರ ಜೊತೆ ಸ್ಟಕಪ್ ಆಗಬೇಡಿ. ಇನ್ನು ಹೊಸಬ್ರಿಗೆ ಮಾಡೋರಿಗೆ ಈ ಮೂರು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಪರ್ಫೆಕ್ಟ್ ಮೆಟೀರಿಯಲ್ಸ್ ಅಂತ ಎಲ್ಲೂ ಹುಟ್ಟಿಲ್ಲ, ಇವರೇ ಲೀಡರ್ಸ್ ಆಗ್ತಾರೆ ಅಂತ. ಲೀಡರ್ಸ್ ಕ್ಯಾನ್ ಬಿ ಡೆವಲಪ್ಡ್. ಟೈಮ್ ಟು ಟೈಮಲ್ಲಿ ಲೀಡರ್ಸ್ಗಳು ಡೆವಲಪ್ ಆಗ್ಬೋದು. ಆದ್ದರಿಂದ ಈ ವಿಡಿಯೋ ಲಾಂಗ್ ಆಗಿದ್ರೂ ಪರವಾಗಿಲ್ಲ, ಇದನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತಾ, ಸೊ ಇದೊಂದು ಅದ್ಭುತವಾದ ಹಿಂಟ್ಸ್ ಆಗಿರೋದ್ರಿಂದ ನಿಮ್ಮ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಹೆಲ್ಪ್ ಆಗೋದ್ರಿಂದ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿ ನಿಮ್ಮ ಟೀಮಲ್ಲಿ ಇದನ್ನು ಶೇರ್ ಮಾಡಿ. ತುಂಬ ಜನ ಇವತ್ತು ಸ್ಟ್ರಕ್ ಆಗಿದ್ದಾರೆ, ಅವರಿಗೊಂದು ಐಡಿಯಾ ಸಿಗುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಮತ್ತೆ ಹೇಳ್ತಾ ತುಂಬ ಥ್ಯಾಂಕ್ಸ್. ಯಾರ್ಯಾರು ನನಗೆ ಇಲ್ಲಿವರೆಗೆ ಎನ್ಕರೇಜ್ ಮಾಡಿದವ್ರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.